ರಾಜ್ಯ ಸರ್ಕಾರವು ಕೆಆರ್ಎಸ್ನಲ್ಲಿ ಇಂದಿನಿಂದ ಸಾಂಕೇತಿಕವಾಗಿ ನಡೆಸಲು ಉದ್ದೇಶಿಸಿರುವ ಕಾವೇರಿ ಆರತಿಯನ್ನು ವಿರೋಧಿಸಿ ಮಂಡ್ಯ ಹಾಗೂ ಕೆಆರ್ಎಸ್ನಲ್ಲಿ ರೈತರು ಶುಕ್ರವಾರ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹೋರಾಟಗಾರರು ಬಸ್ಸಿನಲ್ಲಿ ಕೆಆರ್ಎಸ್ಗೆ ತೆರಳಿ ಅಲ್ಲಿಯೂ ಪ್ರತಿಭಟನೆ ನಡೆಸಿದರು. ಐದು ದಿನಗಳ ಕಾಲ ಸಾಂಕೇತಿಕವಾಗಿ ಕಾವೇರಿ ಆರತಿ ನಡೆಸುವ ಮೂಲಕ ಸರ್ಕಾರ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯರ್ಥ ಮಾಡುವ ಜೊತೆಗೆ ಮೌಢ್ಯವನ್ನು ಬಿತ್ತುವ ಕೆಲಸ ಮಾಡುತ್ತಿದೆ ಎಂದು ಹೋರಾಟಗಾರರಾದ ಸುನಂದಾ ಜಯರಾಮ್ ಕಿಡಿಕಾರಿದರು. ಕೋರ್ಟ್ನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಕಾವೇರಿ ಆರತಿಗೆ ಹಠ ಬಿದ್ದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರ ತಕ್ಷಣವೇ ಈ ಯೋಜನೆ ನಿಲ್ಲಿಸಬೇಕು, ಕನ್ನಂಬಾಡಿ ಅಣೆಕಟ್ಟು ಉಳಿಸಲು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಕಾನೂನು ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಡ್ಯಾಮ್ ಸೇಫ್ಟಿ ಆಕ್ಟ್ ಅನ್ನು ತಾನೇ ರೂಪಿಸಿ ಅದೇ ಕಾನೂನನ್ನು ತಾನೇ ಉಲ್ಲಂಘಿಸ್ತಾ ಇರುವಂಥದ್ದು ಒಂದು ದುರಂತದ ವಿಷಯ ಮತ್ತು ನಾವು ಖಂಡಿಸುವಂಥ ವಿಷಯ. ಈ ಎರಡೂ ವಿಚಾರಗಳನ್ನು ಇಟ್ಟುಕೊಂಡು ನಾವಿವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯದ ಮೂಲಕವೇ ಉಲ್ಲಂಘನೆ ಮಾಡಿರುವ ಕುರಿತು ನಾವು ಕ್ರಮಕ್ಕಾಗಿ ಒತ್ತಾಯವನ್ನು ಕೂಡ ಕೋರ್ಟಿನ ಮುಂದೆ ಇಟ್ಟಿದ್ದೇವೆ. ಈ ದಿನ ನಡೀತಕ್ಕಂಥ ಆರತಿ ಅಂತ ಒಂದು ಯೋಜನೆಯನ್ನು ತನ್ನ ಒಂದು ಅಧಿಕಾರ, ದರ್ಪ ಹಾಗೆಯೇ ಹಣದ ಒಂದು ವ್ಯವಸ್ಥಿತವಾದಂಥ ಒಂದು ದಾರಿನಲ್ಲಿ ಸರ್ಕಾರ ಇವತ್ತು ನಡೀತಾ ಇದೆ. ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಒಂದು ಮೊದಲನೇ ಸ್ಥಾನದಲ್ಲಿ ಇರ್ತುವಂಥ ಅವರು ಒಬ್ಬ ಪ್ರಜೆನೇ. ಅಂಥ ವ್ಯಕ್ತಿ ಅಭಿವೃದ್ಧಿಯ ವಿಷಯ ಯೋಚನೆ ಮಾಡುವಾಗ ಮೊದಲು ಅವರ ಕರ್ತವ್ಯ ಅಣೆಕಟ್ಟೆಯನ್ನು ಕಾಪಾಡೋದಾಗಿತ್ತು, ಅಲ್ಲಿ ರಕ್ಷಣೆ ಮಾಡೋದಾಗಿತ್ತು, ಅಲ್ಲಿ ಇಡೀ ಡ್ಯಾಮ್ ಸುತ್ತ ಭದ್ರತೆಯನ್ನು ಒದಗಿಸಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಪರಿಸರ ಹಾಳಾಗದೇ ಇರೋ ಹಾಗೆ, ಜಲಮಾಲಿನ್ಯ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಿತ್ತು. ತಾವೇ ಈ ಕೆಲಸವನ್ನು ಮಾಡಿ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ. ಆ ಎಚ್ಚರಿಕೆಯನ್ನು ನಾವು ಹೇಳಲಿಕ್ಕೆ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯಲ್ಲಿ ಮುಖಂಡರಾದ ಕೆ ಬೋರಯ್ಯ, ಸಿ ಕುಮಾರಿ, ಶಿವಳ್ಳಿ ಚಂದ್ರು, ನಾಗಣ್ಣಗೌಡ, ಮುದ್ದೇಗೌಡ, ಇಂಡುವಾಳು ಚಂದ್ರಶೇಖರ್ ಇದ್ದರು.